ಕರೆಕ್ಟ್ ಅಲ್ವಾ ಸರ್? ಓಂ ನಮಃ ಶಿವಾಯ. ಯಾವತ್ತಾವತ್ತು ಇಲ್ಲಿ ಪೂಜೆ ಇರುತ್ತೆ ಸರ್? ಡೈಲಿ ಇರುತ್ತೆ ಸರ್. ಓಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಳ್ಳೆ ಇತಿಹಾಸ ಇದೆ ಸರ್ ಇಲ್ಲಿ ನೋಡಿ. ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಂಬಿಕಾ ಅಮ್ಮನವರು ವಿಶ್ರಾಂತಿಗಾಗಿ ಈ ಒಂದು ಪ್ರದೇಶಕ್ಕೆ ಬಂದಾಗ ಈ ಒಂದು ಸ್ಥಳದಲ್ಲಿ ವಿಶ್ರಾಂತಿಗೊಂಡಿದ್ದಾರೆ, ವಿಶ್ರಾಂತಿ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ಅದ್ಭುತವಾದ ನಂಬಿಕೆ ಇಲ್ಲಿದೆ. ಸರ್, ಸುಮಾರು ಎಷ್ಟು ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ? ಇಲ್ಲಿ ಒಂದು 5,000 ಇಸ್ವಿನೇ ಆಗಿದೆ. ಹಾಂ. ಶ್ರೀಶೈಲದಿಂದ ಸೀರೆ ಇಲ್ಲಿ ಬಂದು 2 ಪಾದ ಇದೆ ಸಣ್ಣ. ಇಲ್ಲಿ ಬಂದಿರೋದು ಮನೆ, ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿದ್ದಾರೆ. ಹಾಂ, ಥ್ಯಾಂಕ್ ಯು ಸರ್. ಏನಕ್ಕೋಸ್ಕರ ಬಂದರೆ ಏನೋ ಗೊತ್ತಾ ಸರ್? ಎಲ್ಲಿ ಸರ್ ಪಾದ? ಆ ಕಡೆ ಇದೆ. ಎಲ್ಲಿ ಸರ್? ಇದು ಯಾವ ಜಿಲ್ಲೆ ಸರ್? ರಾಯಚೂರು ಜಿಲ್ಲೆನಾ? ಓಹೋ. ನೋಡಿ, ರಾಯಚೂರು ಜಿಲ್ಲೆ ಇರ್ತಕ್ಕಂಥ ಒಂದು ಅತ್ಯಂತ ಗುಡ್ಡಗಾಡು ಪ್ರದೇಶದಲ್ಲಿ ಪರಮಾತ್ಮ ಇಲ್ಲಿ ಬಂದು ನೆಲೆಗೊಂಡಿದ್ದಾರೆ. ತುಂಬ ಒಳ್ಳೆ ವೈಬ್ರೇಷನ್ ಮತ್ತು ಒಳ್ಳೆ ವ್ಯೂಸ್ ಇದೆ. ಓಂ ನಮಃ ಶಿವಾಯ. ಶ್ರೀ ಶ್ರೀ ಗೋವಿಂದ ನಾರಾಯಣ. ಇದು ಸುಮಾರು ರಾಯಚೂರಿಂದ ಒಂದು 60-70 ಕಿಲೋಮೀಟ್ರ್ ಬರ್ಬೋದು. ಮತ್ತು ಮಸ್ಕಿಯಿಂದ ತುಂಬ ಕ್ಲೋಸ್ ಆಗಿದೆ. ಲಿಂಗಸೂರಿಂದಲೂ ಸಹ ಇದು ಹತ್ತಿರ ಇದೆ ದೇವಸ್ಥಾನ. ಶಿವರಾತ್ರಿ ಎಂದು ತುಂಬ ವಿಶೇಷವಾಗಿ ಇಲ್ಲಿ ಮಾಡ್ತಾರೆ. ಓಂ ನಮಃ ಶಿವಾಯ. ಮತ್ತು ನೋಡಿ, ಇದು ಪಾದಕೆಗಳು. ಓಂ ನಮಃ ಶಿವಾಯ. ಶ್ರೀಶೈಲದಿಂದ ಬಂದು ಸ್ವಾಮಿಗಳು ಇಲ್ಲಿ ವಿಶ್ರಾಂತಿಗಾಗಿ ಇಲ್ಲಿ ಬಂದು ಇಲ್ಲಿ ಪಾದಸ್ಪರ್ಶವನ್ನು ಮಾಡಿದರು ಅಂತಕ್ಕಂಥ ಒಂದು ಇಲ್ಲಿ ಪಾದಸ್ಪರ್ಶವನ್ನು ಮಾಡಿದ್ದಾರೆ. ಓಂ ನಮಃ ಶಿವಾಯ. ತುಂಬ ಕಡಿದಾದ ಪ್ರದೇಶದಲ್ಲಿ ಸ್ವಾಮಿಗಳು ಇಲ್ಲಿ ಬಂದು ಪಾದಸ್ಪರ್ಶವನ್ನು ಮಾಡಿ ಈ ಒಂದು ಅತ್ಯಂತ ಜಾಗವನ್ನು ಪವಿತ್ರವನ್ನುಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಓಂ ನಮಃ ಶಿವಾಯ. ತುಂಬ ದೊಡ್ಡದಾದಂಥ ಬೆಟ್ಟ, ಸುಮಾರು ಮೆಟ್ಟಿಲುಗಳನ್ನು ಹತ್ಕೊಂಡು ಬರಬೇಕು, ನಂತರ ಸ್ವಾಮಿ ದರ್ಶನವನ್ನು ಮಾಡಿ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರು ವಿಶ್ರಾಂತಿಗಾಗಿ ಮಸ್ಕಿಯಲ್ಲಿರ್ತಕ್ಕಂಥ ಈ ಒಂದು ಬ್ರಹ್ಮರಂಬಿಕಾ ಬೆಟ್ಟದಲ್ಲಿ ಅವರು ವಿಶ್ರಾಂತಿಗಾಗಿ ಬರ್ತಾರೆ. ಬಂದು ಪರಮಾತ್ಮರು ಈ ಒಂದು ಸ್ಥಳದಲ್ಲಿ ವಿಶ್ರಾಂತಿಯನ್ನು ಮಾಡ್ತಾರೆ. ಇಲ್ಲಿ ಪರಮಾತ್ಮನ ಬಿಡ್ತಾರೆ ಮತ್ತು ಈ ಥರ ವಿಶ್ರಾಂತಿಯನ್ನು ಮಾಡ್ತಾರೆ. ಇಲ್ಲಿ ಪ್ರತಿದಿನ ಪೂಜೆ ಪುರಸ್ಕಾರಗಳು ಇರುತ್ತೆ ಮತ್ತು ಕಷ್ಟ ಕಾರ್ಪಣ್ಯಗಳಿಗೆ ಪರಮಾತ್ಮ ಸಹಾಯ ಮಾಡ್ತಕ್ಕಂಥ ಪದ್ಧತಿ ಇದೆ. ಈಗಾಗಲೇ ನಾವು ತಿಳಿಸ್ಕೊಟ್ಟಂಗೆ ಇಲ್ಲಿ ಗಂಟೆನ ಪಾದಸ್ಪರ್ಶ ಮಾಡಿದ ಜಾಗದಲ್ಲಿ ಕಲ್ಲಿಂದ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುತ್ತ ಒಳ್ಳೆ ವ್ಯೂಸ್ ಕೂಡ ಇದೆ ಇಲ್ಲಿ. ಅವಶ್ಯ ಗುರುದಾರಿ. ಓಂ ನಮಃ ಶಿವಾಯ. ಸುಮಾರು 5 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪ್ರಸಿದ್ಧವಾದಂಥ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಂಬಿಕಾ ಶಕ್ತಿ ದೇವರುಗಳ ಒಂದು ದೇವಸ್ಥಾನ. ಬ್ರಹ್ಮರಂಬಿಕಾ ಬೆಟ್ಟ, ಮಸ್ಕಿ. ಈ ಕಡೆಯಿಂದ ವೆಹಿಕಲ್ಗಳು ಹೋಗ್ಲಿಕ್ಕೂ ಸಹ ರಸ್ತೆಯನ್ನು ಮಾಡಿದ್ದಾರೆ. ವಾಹನಗಳು ಇಲ್ಲಿಂದ ಆರಾಮಾಗಿ ಬರ್ಬೋದು. ಇಲ್ಲಿಂದ ವಾಹನಗಳು ಬರಲಿಕ್ಕೂ ಸಹ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಪರಮಾತ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರು ಇಲ್ಲಿಗೆ ವಿಶ್ರಾಂತಿಗಾಗಿ ಬಂದ ಸಂದರ್ಭದಲ್ಲಿ ಬೆಟ್ಟಗಳೆಲ್ಲ ಯಾವ ರೀತಿ ಒಂದು ಕಲ್ಲುಗಳೆಲ್ಲ ಒಂಥರ
ಪುಡಿ ಪುಡಿ ಆಗಿದೆ ಅನ್ನೋದನ್ನು ನೋಡ್ಬೋದು. ಅವರ ಒಂದು ಪಾದಸ್ಪರ್ಶದ ಒಂದು ಇದರಿಂದಾಗಿ ಬಂಡೆಗಳೆಲ್ಲ ಸೀಳ್ಕೊಂಡಿದೆ. ಪರಮಾತ್ಮನ ವಿಶ್ರಾಂತಿಗಾಗಿ ಬಂದಂಥ ಸಂದರ್ಭದಲ್ಲಿ ತುಂಬ ವೈಬ್ರೇಷನ್ ಇದೆ ಇಲ್ಲಿ. ನಿಜವಾಗ್ಲೂ ಇದೊಂದು ರೋಮಾಂಚನಕಾರಿ ಅಂತಲೇ ಹೇಳ್ಬೋದು. ಬಂಡೆಗಳನ್ನು ಇಲ್ಲಿ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತೆ. ಓಂ ನಮಃ ಶಿವಾಯ. ನೋಡಿ, ಇದೇ ಕಲ್ಲುಗಳನ್ನು ನಾವು ಕೊಟ್ಟಿದ್ದು ಆವಾಗ ಇಲ್ಲಿ ಗಂಟೆ ಶಬ್ದಗಳು ಬರ್ತಕ್ಕಂಥದ್ದು. ನೀವು ಇಲ್ಲಿ ಬಂದಾಗ ಸ್ವಾಮಿಯ ದರ್ಶನವನ್ನು ಮಾಡಿ, ಅಮ್ಮನವರ ದರ್ಶನವನ್ನು ಮಾಡಿ, ಕೆಳಗಡೆ ಬ್ರಹ್ಮರವಿಕಾಮನವರು, ಮೇಲೆ ಶಿವ ಪರಮಾತ್ಮರ ದೇವರ ದರ್ಶನವನ್ನು ಮಾಡ್ಬೋದು. ಮತ್ತು ಈ ಕೆಳಗಡೆ ಸ್ವಲ್ಪ ಒಂದು 10 ಮೆಟ್ಟಿಲು ಇಳಿದಂಥ ಸಂದರ್ಭದಲ್ಲಿ ಗಂಟೆಯ ಶಬ್ದವನ್ನು ಕಲ್ಲಿನಲ್ಲಿ ಕುಟ್ಟಿ ಸಹ ನೋಡ್ಬೋದು. ನಮಸ್ಕಾರ. ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಕಲ್ಲು ತಗೊಂಡು ಈ ಬಂಡೆಗಳ ಮೇಲೆ ಕೊಟ್ಟಿದ್ರೆ ಗಂಟೆ ಶಬ್ದ ಬರುತ್ತೆ. ಈ ಒಂದು ವಿಸ್ಮಯವನ್ನು ನೋಡಬೇಕಾದ್ರೆ ನಾವು ಇಲ್ಲಿ ಜಾಗಕ್ಕೆ ಬರಬೇಕಾಗತ್ತೆ. ನೋಡಿ, ಶಿವ ಪರಮಾತ್ಮರು ಶ್ರೀಶೈಲೆಯಿಂದ ಇಲ್ಲಿಗೆ ಬಂದು ಪಾದಸ್ಪರ್ಶವನ್ನು ಮಾಡಿದ ನಂತರ ನೋಡಿ, ಇದು ಪಾದುಕೆಗಳು. ಈ ಒಂದು ಮಸ್ಕಿ ಸಮೀಪದಲ್ಲಿರ್ತಕ್ಕಂಥ ಈ ಬೆಟ್ಟದ ಹೆಸರೇನು ಸರ್? ಹಾಂ, ಈ ಬೆಟ್ಟದ ಹೆಸರು ಶ್ರೀಶೈಲ ಮಲ್ಲಿಕಾರ್ಜುನ ಬೆಟ್ಟನೇ ಹೆಸರಿದೆ. ಈ ಬೆಟ್ಟಕ್ಕೆ ಬಂದು ಪಾದಸ್ಪರ್ಶ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಈ ಥರ ಕಲ್ಲುಗಳೆಲ್ಲ ತುಕಡಿಗಳಾಗಿರ್ತಕ್ಕಂಥದ್ದು. ನೋಡೋಣ, ಈಗ ಇಲ್ಲಿ ಕಲ್ಲಿಂದ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತಂತೆ. ಸರ್, ಎಲ್ಲಿ ಕುಟ್ಟಬೇಕು? ಇಲ್ಲಿ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತಾ? ಅದು ಹೇಗೆ ಸರ್? ಇಲ್ಲ, ಯಾವ ಕಡೆ? ಹಾಂ, ಇಲ್ಲ. ಹಾಂ, ಇದಾ? ಅದ್ರ ಮೇಲೆ ಹೊಡಿಬೇಕಾ? ಅದು ಹೇಗೆ? ಓ, ಕರೆಕ್ಟ್ ಸರ್. ಹೇಗಿದು ವಿಸ್ಮಯ ಇದು. ಕೆಳಗಡೆ ಏನಿದೆ ಸರ್? ಓ, ನೋಡಿ, ಇದೊಂದು ವಿಸ್ಮಯವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಬಂಡೆಗಳ ಮೇಲೆ ಕುಟ್ಟಿದ್ರೆ ಗಂಟೆ ಶಬ್ದ ಬರುತ್ತೆ. ನೋಡಿ ನೋಡಿ, ಅಬ್ಬಾ, ಏನು ವಿಸ್ಮಯ ರೀ ಇದು. ಸುಮ್ಮನೆ ಟಚ್ ಮಾಡಿದ್ರೂ ಗಂಟೆ ಅಳ್ಳಾಡಿಸ್ದಂಗೆ ಸೌಂಡು ಬರುತ್ತೆ. ಈ ಒಂದು ವಿಸ್ಮಯ ನೋಡಬೇಕಾದ್ರೆ ಇಲ್ಲಿಗೆ ಬರಬೇಕು. ಅತ್ಯಂತ ಪವಿತ್ರವಾದಂಥ ಜಾಗ. ಎಲ್ಲರೂ ಬನ್ನಿ, ದರ್ಶನ ಮಾಡಿ. ನೋಡಿ, ಯಾವ ರೀತಿ ಶಬ್ದ ಬರ್ತದೆ ನೀವೇ ಕೇಳಿಸ್ಕೊತಾ ಇದ್ದೀರಾ. ನಮಸ್ತೆ. ಇಲ್ಲಿನ ಪುರೋಹಿತರು ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೊಮ್ಮೆ ನೋಡ್ಕೊಂಬಿಡಿ. ಗಂಟೆ ಶಬ್ದ, ಕಲ್ಲುಗಳ ಮೇಲೆ ನೋಡಿದ್ರೆ ಗಂಟೆ ಶಬ್ದ ಬರುತ್ತೆ ಇಲ್ಲಿ. ಓಂ ನಮಃ ಶಿವಾಯ. ನೋಡಿ, ಇದ್ರ ಮೇಲೆ ಸಹ ಮಾಡಿದ್ರೆ ಗಂಟೆ ಶಬ್ದ ಬರುತ್ತೆ. ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಲ್ಲುಗಳ ಮೇಲೆ ಹೊಡೆದ್ರೆ ಗಂಟೆ ಶಬ್ದ ಬರುತ್ತೆ. ಮೂರು ಕಲ್ಲುಗಳು 3 ಥರ ಶಬ್ದ ಮಾಡುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಚೆನ್ನಾಗೆಲ್ಲ ಹೇಳ್ಕೊಟ್ರಿ.